ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೋಗ್ತಾ ಇರೋದು ಗಂಗೊಳ್ಳಿಯ ಶ್ರೀ ಮಹಂಕಾಳಿ ಅಮ್ಮನವರ ಸನ್ನಿಧಾನಕ್ಕೆ. ನೂರಾರು ವರ್ಷಗಳ ಹಿಂದೆ ಸಮುದ್ರದ ಅಲೆಗಳ ಮೇಲೆ ಒಂದು ವಿಶಿಷ್ಟವಾದ ತೆಂಗಿನಕಾಯಿ ತೇಲಿ ಬರುತ್ತಿತ್ತು. ಇದು ಸಾಮಾನ್ಯ ತೆಂಗಿನಕಾಯಿಯಂತೆ ಇರಲಿಲ್ಲ, ಬದಲಿಗೆ ದೈವಿಕ ಶಕ್ತಿಯ ಕಳೆಯಿಂದ ಕೂಡಿತ್ತು ಎಂದು ಹೇಳಲಾಗುತ್ತದೆ. ಗಂಗೊಳ್ಳಿ ತೀರದ ಮೀನುಗಾರರಿಗೆ ಈ ತೆಂಗಿನಕಾಯಿ ಕಾಣಿಸಿತು. ಅವರು ಅದನ್ನ ದಡಕ್ಕೆ ತಂದು ನೋಡಿದಾಗ ಅದರಲ್ಲಿ ದೇವಿಯ ಸನ್ನಿಧಾನವಿರುವುದು ಅರಿವಾಯಿತು. ಈ ತೆಂಗಿನಕಾಯಿಯ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಟ್ಟಳು ಎಂಬ ನಂಬಿಕೆ ಇವತ್ತು ಕೂಡ ಇದೆ. ಅಂದಿನಿಂದ ಆ ತೆಂಗಿನಕಾಯಿಯನ್ನು ಪವಿತ್ರವಾಗಿ ಪೂಜಿಸಿ ನಂತರ ಅಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಎಂದು ಜನಪದ ಕಥೆಗಳು ಹೇಳುತ್ತದೆ. ಈ ದೇವಸ್ಥಾನದ ಮಾರಿ ಹಬ್ಬ ಕೇವಲ ಒಂದು ಉತ್ಸವವಲ್ಲ, ಅದು ಇಡೀ ಊರಿಗೆ ಊರೇ ಸಂಭ್ರಮಿಸುವ ಒಂದು ಶಕ್ತಿಶಾಲಿ ಆಚರಣೆ. ಈ ಹಬ್ಬವು ಕೆಟ್ಟ ಶಕ್ತಿಗಳ ನಾಶ ಮತ್ತು ಊರಿನ ಸಮೃದ್ಧಿಯ ಸಂಕೇತವಾಗಿದೆ. ಹಳೆಯ ಕಾಲದಿಂದಲೂ ಮಾರಿ ಹಬ್ಬದಲ್ಲಿ ಪ್ರಾಣಿ ಬಲಿ ನೀಡುವ ಸಂಪ್ರದಾಯವಿದ್ದು, ಜನರು ತಮ್ಮ ಆರೋಗ್ಯ ಅಥವಾ ವ್ಯವಹಾರದಲ್ಲಿನ ಕಷ್ಟಗಳು ತೀರಲೆಂದು ಅಮ್ಮನಿಗೆ ಹರಕೆ ಹೊರುತ್ತಾರೆ. ಮಾರಿ ಹಬ್ಬದ ದಿನದ ತಡರಾತ್ರಿ ನಡೆಯುವ ಪೂಜೆ ಅತ್ಯಂತ ಭಯಭಕ್ತಿ ಮೂಡಿಸುವಂತಿರುತ್ತದೆ. ಕತ್ತಲೆಯಲ್ಲಿ ದೀಪಗಳ ಬೆಳಕಿನಲ್ಲಿ ದೇವಿಯ ರೌದ್ರ ರೂಪದ ವಿಗ್ರಹವು ಸಾಕ್ಷಾತ್ ಕಾಳಿಯೇ ಇಳಿದು ಬಂದಂತೆ ಭಾಸವಾಗುತ್ತದೆ. ಆ ಸಮಯದಲ್ಲಿ ಮಾಡುವ ಮಂತ್ರ ಘೋಷಗಳು ವಾತಾವರಣವನ್ನೇ ಬದಲಾಯಿಸಿ ಬಿಡುತ್ತದೆ. ಕರಾವಳಿಯ ಬಹುತೇಕ ಮಾರಿ ಪೂಜೆಗಳಲ್ಲಿ ದೇವಿಯನ್ನು ಶಕ್ತಿ ಸ್ವರೂಪಿಣಿಯಾಗಿ ಆರಾಧಿಸಲಾಗುತ್ತದೆ. ಇಲ್ಲಿ ದೇವಿಗೆ ಮಾಂಸಾಹಾರದ ನೈವೇದ್ಯವನ್ನು ಅರ್ಪಿಸುವ ಸಂಪ್ರದಾಯ ಬಹಳ ಹಳೆಯದು. ಮನೆಯಲ್ಲೇ ತಯಾರಿಸಿದ ಮೃದುವಾದ ಅಕ್ಕಿ ದೋಸೆಗಳನ್ನು ಅಮ್ಮನಿಗೆ ಅರ್ಪಿಸಲಾಗುತ್ತದೆ. ಹರಕೆ ರೂಪದಲ್ಲಿ ಬಂದ ಕುರಿಗಳನ್ನು ಬಲಿ ನೀಡಿ ಆ ಮಾಂಸವನ್ನು ದೇವಿಯ ಸಾಂಪ್ರದಾಯಿಕ ಮಸಾಲೆಗಳನ್ನು ಬಳಸಿ ಸುಕ್ಕ ಅಥವಾ ಸಾರಿನ ರೂಪದಲ್ಲಿ ತಯಾರಿಸಲಾಗುತ್ತದೆ. ಈ ಪ್ರಸಾದವನ್ನು ಕೇವಲ ಊಟದ ರೂಪದಲ್ಲಿ ನೋಡುವುದಿಲ್ಲ, ಬದಲಾಗಿ ಇದನ್ನು ಅಮ್ಮನ ಪ್ರಸಾದ ಎಂದು ಅತ್ಯಂತ ಭಕ್ತಿಯಿಂದ ಸ್ವೀಕರಿಸಲಾಗುತ್ತದೆ. ಹಬ್ಬದ ಸಮಯದಲ್ಲಿ ಸಾವಿರಾರು ಜನರಿಗೆ ಈ ದೋಸೆ ಮತ್ತು ಮಟನ್ ಪ್ರಸಾದವನ್ನು ಬಡಿಸಲಾಗುತ್ತದೆ. ಈ ಪ್ರಸಾದಕ್ಕಾಗಿಯೇ ಎಷ್ಟೋ ದೂರಗಳಿಂದ ಜನಸಾಗರ ಹರಿದು ಬರುತ್ತದೆ. ಒಂದು ರೋಚಕವಾದ ವಿಷಯವೇನೆಂದರೆ ಈ ಪ್ರಸಾದದ ರುಚಿ ಬೇರೆಲ್ಲೂ ಸಿಗುವುದಿಲ್ಲ. ಗಂಗೊಳ್ಳಿಯ ಮಹಂಕಾಳಿಯು ಚತುರ್ಭುಜ ರೂಪದಲ್ಲಿ ನೆಲೆಸಿದ್ದಾಳೆ. ಅವಳ ಕೈಗಳಲ್ಲಿರುವ ಆಯುಧಗಳು ಕೆಟ್ಟದ್ದನ್ನು ಸಂಹಾರ ಮಾಡಿ ಒಳ್ಳೆಯದನ್ನು ರಕ್ಷಿಸುವ ಸಂಕೇತವಾಗಿದೆ. ಸಾಮಾನ್ಯವಾಗಿ ಕಾಳಿ ಎಂದರೆ ರೌದ್ರ ರೂಪ ಎಂದು ಭಾವಿಸಲಾಗುತ್ತದೆ, ಆದರೆ ಗಂಗೊಳ್ಳಿಯ ಅಮ್ಮನ ವಿಗ್ರಹವನ್ನು ನೋಡಿದಾಗ ಅವಳ ಮುಖದಲ್ಲಿ ಒಂದು ರೀತಿಯ ತಾಯಿಯ ಕರುಣೆ ಕಾಣಿಸುತ್ತದೆ. ಎಷ್ಟೇ ರೌದ್ರ ಆಯುಧಗಳಿದ್ದರೂ ಭಕ್ತರಿಗೆ ಅವಳು ಸೌಮ್ಯವಾಗಿ ಕಾಣುತ್ತಾಳೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.